ಹಲೋ ಎವ್ರಿವನ್. ನನ್ನ ಹೆಸರು ಅಕ್ಷಿತಾ. ನನ್ನ ಹೆಸರು ಅಂಕಿತಾ ಅಂತ. ನಾವು ಬಂದಿದ್ದು ಬಳ್ಳಾರಿಯಿಂದ. 10th ಕಂಪ್ಲೀಟ್ ಆದ್ಮೇಲೆ ಯಾವ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ವಿ. SSPU ಕಾಲೇಜಿಂದ ಒಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಬಂದ್ ನೋಡಿದ್ವಿ, ಸ್ವಲ್ಪ ಚೆನ್ನಾಗಿತ್ತು, ಅಡ್ಜಸ್ಟ್ ಆದ್ವಿ. ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ವಿ. ವಿ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಕಾಲೇಜ್. ಇನ್ನು ಅಕಾಡೆಮಿಕ್ ಎಜುಕೇಶನ್ ಅಂತ ಬಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಕ್ವಾಲಿಫೈಡ್ ಲೆಕ್ಚರ್ಸ್ ಅವೈಲೇಬಲ್ ಇದ್ದಾರೆ. ಕ್ಲಾಸಸ್ ಅಲ್ಲಿ ಏನಾದ್ರು ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಡೌಟ್ ನ ಕ್ಲಾರಿಫೈ ಮಾಡ್ತಾರೆ. ಮತ್ತೆ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನೋಡಿನೇ ನಿಂಗೆ ಡೌಟ್ ಇದೆಯಾ ಅಂತ ಕೇಳ್ತಾರೆ. ನಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಮಲ್ಟಿಪಲ್ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತಾರೆ. ಈ ತರ ಮಾಡೋದ್ರಿಂದ ನಮ್ಗೆ ಇನ್ನೂ ಡೌಟ್ಸ್ ಕೇಳಬೇಕು ಅಂತ ಆಸಕ್ತಿ ಬರುತ್ತೆ. ಸ್ಟಡಿ ಅವರ್ಸ್, ಮಾರ್ನಿಂಗ್ ಸ್ಟಡಿ ಅವರ್ಸ್, ಈವ್ನಿಂಗ್ ಸ್ಟಡಿ ಅವರ್ಸ್, ನೈಟ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಕಾಮನ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಬೇಕು ಅಂತ ಫಾಲೋ ಮಾಡೋದಕ್ಕೆ ಆಗಲ್ಲ. ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ನಮಗೋಸ್ಕರ ಪ್ರಾಪರ್ ಆಗಿ ಮಾರ್ನಿಂಗ್, ಈವ್ನಿಂಗ್, ನೈಟ್ ಸ್ಟಡಿ ಅವರ್ಸ್ ಕೊಡೋದ್ರಿಂದ ಆ ಟೈಮ್ ಟೇಬಲ್ ಆಗು ನಾವು ನೀಟಾಗಿ ಫಾಲೋ ಮಾಡ್ತೀವಿ. ಮತ್ತೆ ಟೈಮ್ ಎಲ್ಲೂ ವೇಸ್ಟ್ ಆಗಲ್ಲ. ಆಮೇಲೆ ಅದರದ್ದೇ ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಅಲ್ಲಿ ಡೌಟ್ಸ್ ಕ್ಲಿಯರೇಷನ್ಸ್ ಮಾಡಬೇಕು ಅಂತ ಲೆಕ್ಚರ್ಸ್ ಇರ್ತಾರೆ. ಹಾಸ್ಟೆಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬೇರೆ ಬೇರೆ ಊರಿಂದ ಬಂದವ್ರಿಗೆ ಕಂಫರ್ಟಬಲ್ ಆಗಿ ಮತ್ತೆ ಹೋಮ್ಲಿ ಫೀಲ್ ಮಾಡಕ್ಕೆ ನಮ್ಮ ಹಾಸ್ಟೆಲ್ ಇದೆ. ಮೆಸ್ ಅಂತ ಹೇಳ್ಬೇಕು ಅಂತಂದ್ರೆ ವೆರಿ ಟೇಸ್ಟಿ ಮತ್ತೆ ಹೆಲ್ತಿ ಫುಡ್ ಕೊಡ್ತಾರೆ. ಇನ್ನು ಸ್ಪೆಷಲ್ ಡೇಸ್ ಅಂತ ಬಂದ್ರೆ, ಹಬ್ಬ ಅಂತ ಬಂದ್ರೆ ಸ್ವೀಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಒಟ್ಟಾರೆ ಹಾಸ್ಟೆಲ್, ಮೆಸ್, ಕಾಲೇಜ್ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.